ನಮ್ಮ ಬೆಂಗಳೂರು ನಮ್ಮ ಹಕ್ಕು ನ್ಯೂಸ್ ಅವರ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಬಹುಶಃ ಎಲ್ಲ ಒಂದು ಕಡೆ ಚುನಾವಣೆಯನ್ನು ಮುಂದೂಡುವ ಪ್ರಯತ್ನವಾಗಿಯೇ ರಾಜ್ಯ ಸರ್ಕಾರ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ರು ಹ್ಯಾರಿಸ್ ಅವರೇ. ಎಸ್ ಸರ್, ನೀವು ಮಧ್ಯದಲ್ಲಿ ಕುಮಾರಸ್ವಾಮಿ ಅವರು ಅದನ್ನೇ ಹೇಳಿದ್ರು, ವಿಭಜನೆ ಮಾಡಿದ ಕೂಡಲೇ ಆಡಳಿತ ಸುಧಾರಣೆ ಮಾಡಿದ್ರೆ ಆ ಒಂದು ಚರ್ಚೆಯಲ್ಲಿ ನಿಮಗೇನು ಒಂದು ಅರ್ಥ ಆಗುತ್ತೆ ಅಂದ್ರೆ, ಕುಮಾರಸ್ವಾಮಿ ಅವರು ಕೂಡ ನೀವು ಬೈಫರ್ಕೇಶನ್ ಮಾಡಿ, ಅವ್ರು ಮಾಡಬೇಡಿ ಅಂತಲ್ಲ, ಮಾಡಿದ್ರೆ ಏನು ಒಳ್ಳೇದಾಗುತ್ತಾ ಅಂತ ಕೇಳಿದ್ದಾರೆ. ಓಕೆ, ಆಗಲ್ಲ ಅಂತ ಹೇಳಿದವರು, ದೀರ್ಘದಂಡ ನಮಸ್ಕಾರ ಮಾಡ್ಬಿಡ್ತೀನಿ ಅಂದ್ರೆ ಅವರು. ಹೌದು ಸರ್, ಈಗ ಒಂದ್ ನಿಮಿಷ ನಮಸ್ಕಾರ ಮಾಡಕ್ಕೂ ಸ್ವಲ್ಪ ಸಮಯ ಇರ್ಲಿ ಅಲ್ಲಿ. ನೀವು ಫಸ್ಟ್ ನಾನು ಹೇಳೋದೇನಂದ್ರೆ, ಮಾಡಿ ನೋಡಿದರೆ ನಂತರ ತಾನೇ ಆಗುತ್ತಾ, ಇಲ್ಲ ಮೊದಲೇ ಹೇಳ್ಬಿಡು ಅಂದ್ರೆ ಹೇಗಾಗುತ್ತೆ ಸ್ವಾಮಿ? ಆಗುತ್ತಾ ಅದು? ಈಗ ಒಂದ್ ನಿಮಿಷ ನೋಡಿ, ಇದೇ BBMP 98, 97 ಏನೋ ಸೀಟ್ ಇತ್ತು, 100 ಒಳಗಡೆನೋ ಇಲ್ಲ 100 ಸೀಟ್ ಇದ್ದಿದ್ದು ಫಸ್ಟ್ ಮಹಾನಗರ ಪಾಲಿಕೆ. ಅದನ್ನ ಬೃಹತ್ ಮಹಾನಗರ ಪಾಲಿಕೆ ಮಾಡುವಾಗ ಕುಮಾರಸ್ವಾಮಿ ಅವರ ಸರ್ಕಾರನೇ ಅವಾಗ ಇದ್ದಂಥದ್ದು. 198 ಮಾಡಿದ್ರು, ಒಂದೇ ಸರಿ 100 ಸೀಟ್ ಜಾಸ್ತಿ ಆಯ್ತು. ಏನಾಯ್ತು? ಅಡ್ಮಿನಿಸ್ಟ್ರೇಷನ್ಗೆ ಯಾವುದಕ್ಕೂ ಒಂದು ಇದಾಗ್ಲಿಲ್ಲ, ಅಲ್ಲಿ ಜೆಲ್ಲಾಗ್ಲಿಲ್ಲ. 5 ವರ್ಷಗಳ ಕಾಲದ ನಂತರ ಅದಾಗಿದೆ. 2006ರಿಂದ 2010ರವರೆಗೂ ಆ ಪ್ರೋಸೆಸ್ ಆಗಿದ್ದು. 5 ವರ್ಷದಲ್ಲಿ ಆಗದೆ ಇದ್ದು ಜಗದೀಶ್ ಕುಮಾರ್ ಅವರೇ 5 ತಿಂಗಳಲ್ಲಿ ಮಾಡಿದ್ದು. ಪೂರ್ವ ತಯಾರಿ ಸಾಕ ಅನ್ನೋ ಪ್ರಶ್ನೆ. ವಿಭಜನೆ ಮಾಡಿದ್ರು ಕೂಡ ಅಲ್ಲಿ ಏನಾಗಿದೆ ಅಂತ ಹೇಳ್ತೀನಿ. ಅಲ್ಲಲ್ಲ, ಒಂದ್ ನಿಮಿಷ, ಮತ್ತೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಪೂರ್ವ ತಯಾರಿ ಸಾಕ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಯಾವುದಕ್ಕೆ? ಈಗ ಇವರಲ್ಲಿ ಆಗ 5 ವರ್ಷ ಟೈಮ್ ಆಗಲಿಲ್ಲ ಸರಿಯಾಗಿ, BBMP ಸರಿಯಾಗಿಲ್ಲ ಇವಾಗಿತ್ತು. ಆಯ್ತು ಅಲ್ಲ, ಕಳೆದ 2 ವರ್ಷದಲ್ಲಿ ಸರ್ಕಾರ ಇವ್ರದ್ದಿದ್ದಂಥ ಸಂದರ್ಭದಲ್ಲಿ BBMP BJP ಕೈಲಿದ್ದಾಗ ಆಡಳಿತ ಚುಕ್ಕಾಣಿಯನ್ನು ಸರಿಯಾಗಿ ನಡೆಸಲಿಲ್ಲ. ಅಲ್ಲಿ ಕಳಿಸಿದಂಥ ಫಂಡ್ಸ್ ಅಂತ ಏನು ಹಣ ಅದು ಸರಿಯಾಗಿ ಖರ್ಚು ಮಾಡಿಲ್ಲ, ಕಲೆಕ್ಷನ್ ಆಗಿಲ್ಲ ಎಲ್ಲ ಹೇಳಿದ್ರು, ಒಪ್ಕೋತೀನಿ. ನೋಡಿ, ಪ್ರತಿ ವರ್ಷ BBMP ಒಂದು ಬಡ್ಜೆಟ್ ಪಾಸ್ ಮಾಡುತ್ತೆ. ಅದು ಇಟ್ ಹ್ಯಾಸ್ ಟು ಗೆಟ್ ಅಗೈನ್ ಅಪ್ರೂವ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಅದು ಯಾವುದೇ ಸ್ಟೇಟ್ ಗೌರ್ಮೆಂಟ್ ಇರಲಿ, ತಪ್ಪಾಗಿದೆ ಅಂತಲೇ ಇಟ್ಕೊಳ್ಳೋಣ ಒಂದು ನಿಮಿಷಕ್ಕೆ. ಕಳೆದ 1 ವರ್ಷದಲ್ಲಿ ಅದನ್ನು ತನಿಖೆ ಮಾಡಿಸಿ ಎಷ್ಟು ಜನನ್ನ ನೀವು CID ರಿಪೋರ್ಟು ಏನೋ ತಗೋತೀವಿ ಅಂತ ಈಗ ತಿರ್ಗಾ ಹೇಳಿರಿ. ಅದನ್ನು ತನಿಖೆ ಸರಿಯಾದಂಥ ಸೂಕ್ತ ಸಮಯದಲ್ಲಿ ಮಾಡಿಸಿ ಅದರ ಬಗ್ಗೆ ಸರಿಯಾದಂಥ ಅಗತ್ಯ ಕ್ರಮ ತಗೊಂಡು ಎಷ್ಟು ಜನದ ಮೇಲೆ ಕೇಸ್ ಹಾಕಿರಿ. ಆ ಹಣ ಪೋಲಾಗಿರೋದನ್ನು ತಡೆಯೋದಕ್ಕೆ, ಒಂದು ಪೋಲಾಗ್ತಾ ಇದ್ದಿದ್ದ ಹಣ ತಡೆಯೋದು, ಪೋಲಾಗಿರೋದನ್ನು ವಸೂಲು ಮಾಡೋದು, ಅದನ್ನು ಎಷ್ಟು ಮಾಡಿದ್ದೀರಿ ಅನ್ನೋದೊಂದು. ಇವತ್ತು ಬೆಳಗ್ಗೆ ಡೆಕ್ಕನ್ ಹೆರಾಲ್ಡ್ ತೆಗೆದು ನೋಡಿ, ಆಲ್ವೇಸ್ ಕರೆಕ್ಟ್ ಮೆಜರ್ಸ್ ಮೇ ನಾಟ್ ಬಿ ಪಾಪ್ಯುಲರ್ and all popular measures may not be correct. But now in a democracy, it is a popularly elected government. It is not the concept of correctly elected government alla ನಾವು. Popularly elected government. You're right. So 50% ಇದ್ರೆ ಆಯ್ತು ಅವರೇ ಅಧಿಕಾರಕ್ಕೆ. ಆಮೇಲೆ popularly elected government should always take popular decisions. ನಾನು ಕರೆಕ್ಟು. ಈಗ ಒಂದೇ ವ್ಯೂ ಪಾಪ್ಯುಲರ್ ಡಿಸಿಷನ್ ಅಂತಿದ್ರಿ, ನಾನು ಅದೇ ಹೇಳಿದೆ ಆವಾಗಲೇ. ನಾವು ಬೆಳಗಿಂದ SMS ಪೋಲ್ ಮಾಡಿ ನೋಡಿ, 73% ಜನ BBMP ವಿಭಜನೆ ತಪ್ಪು ಅಂತ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ, ಯಾರ್ಯಾರೋ ಇದ್ದಾರೆ. ಆಮೇಲೆ ನಾನು ಕೇಳೋದು, ನಮ್ಮನ್ನೆಲ್ಲ ಕನ್ಸಲ್ಟೇಷನ್ ಮಾಡಿ. ನೋಡಿ, ನಾವು ವಿರೋಧ ಪಕ್ಷಗಳ ಒಪ್ಪಿಗೆಯನ್ನು ಪಡ್ಕೊಂಡೇ ನೀವು ಮಾಡಿ ಅಂತ ಹೇಳಕ್ಕಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಮೆಜಾರಿಟಿ, ನಾನು ಇವತ್ತು ಅದನ್ನೇ ಅಸೆಂಬ್ಲಿಯಲ್ಲಿ ಹೇಳಿದ್ದು, ನೀವು ಪಾಸ್ ಮಾಡ್ಕತ್ತೀರಿ, ಕೌನ್ಸಿಲ್ಗೆ ಹೋಗುತ್ತೆ, ಅಲ್ಲಿ ಪಾಸ್ ಆಗುತ್ತೆ, ಇಲ್ಲ ವಾಪಸ್ ಬರುತ್ತೆ, ನಾವು ಇನ್ನೊಂದ್ಸಲಿ ಪಾಸ್ ಮಾಡ್ತೀವಿ, ಗವರ್ನರ್ ಕಳಿಸ್ತೀವಿ. ಗವರ್ನರು ಅದನ್ನ ಒಪ್ಪಬಹುದು, ಒಪ್ಪದೆ ವಾಪಸ್ ವಿತ್ ಮೆಸೇಜ್ ವಾಪಸ್ ಕಳಿಸ್ಬೋದು, ಮತ್ತೆ ನಾವು ಪಾಸ್. ಇದೆಲ್ಲ ಬೇರೆ. ಕೋರ್ಟ್ ಮುಂದೆ ಹೋದಾಗ ಈಗ ನೋಡಿ, ದಿಸ್ ಇಸ್ ಎ ಡಿಸಿಷನ್ ಆಫ್ ದ ಅಸೆಂಬ್ಲಿ ಆಫ್ ಕರ್ನಾಟಕ ಅಲ್ವಾ? ಅಮೆಂಡ್ಮೆಂಟ್ ದ ಬಿಲ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ ಕರ್ನಾಟಕ ಅಸೆಂಬ್ಲಿ, ಗೌರ್ಮೆಂಟ್ ಅಸೆಂಬ್ಲಿ. ಐ ಆಮ್ ಎ ಮೆಂಬರ್ ಆಫ್ ದ ಅಸೆಂಬ್ಲಿ. ಒಂದ್ಸಲಿ ಆದ್ಮೇಲೆ ಸದನ ಅದನ್ನ ಒಪ್ಪಿಗೆ ಇದೆ, ಆದ್ರಿಂದ ಇಟ್ ಬಿಕಮ್ಸ್ ಎ ಲಾ ಅಂತ ಗವರ್ನರ್ ಕಳಿಸ್ತೀವಿ. ಅವ್ರು ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಅದಾದ್ಮೇಲೆ ಈಗ ಅದನ್ನ ಕೋರ್ಟ್ ತಗೊಂಡೋಗಿ ಫೈಲ್ ಮಾಡ್ತಾರೆ. ನಾನು ಹೇಳಿದ್ದೇನು ಅಂದ್ರೆ, ಈ ಕೋರ್ಟ್ ಅವರು ನೋಡ್ರಿ, ನಿಮ್ಗೆ ಇನ್ನೂ ಅಲ್ಲಿಂದ ಅಪ್ರೂವಲ್ ಬಂದಿಲ್ಲ, ಇಟ್ ಈಸ್ ಓನ್ಲಿ ಯುವರ್ ಇಂಟೆನ್ಷನ್, ಯು ಹ್ಯಾವ್ ಮೂವ್ಡ್ ಎ ಬಿಲ್, ಸೊ ಯು ಡೂ ಲೈಕ್ ದಿಸ್ ಅಂದ್ರೆ, ಆನ್ ಎ ಪಾಲಿಸಿ ಮ್ಯಾಟರ್ we are somehow giving some leeway to the court to direct us to do something.
ಅಲ್ವಾ? ಅವರು ಕೋರ್ಟ್ ಅಲ್ಲಿ ಸಿಂಗಲ್ ಬಿಲ್ ಜಡ್ಜ್ ಅಲ್ಲಿ ಪಾಸ್ ಬರೀತಾರೆ. ನಾಳೆ ಕೋರ್ಟ್ ಅಲ್ಲಲ್ಲ. ಎಲೆಕ್ಷನ್ ಕೊಡುವಂತ ಸಂದರ್ಭ ಇನ್ನೊಂದು ಬರ್ಬೋದು ಅಂತ ಬೇಜಾರು ಏನು ಅಂತ ಹೇಳೋದು. ಹೇಳ್ತೀನಿ. ಹಾ ಇವತ್ತು ಈ ಒಂದು ಸಂವಿಧಾನ ಇದೆಯಲ್ಲ, ಇದು ಕೋರ್ಟ್ ಕೊಟ್ಟಿರೋ ಸಂವಿಧಾನ ಅಲ್ಲ, ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಕಾನ್ಸ್ಟಿಟ್ಯೂಂಟ್ ಹೌದು. ಅಸೆಂಬ್ಲಿಯಲ್ಲಿ. ಹೌದು. ಸಂವಿಧಾನ So always ಕೊಟ್ಟಿರೋದು. ಬಟ್ ನಾಳೆ ಕೋರ್ಟ್ ಡೈರೆಕ್ಷನ್ ಮೇಲೆ ಅಲ್ಲಲ್ಲ, act ಮಾಡುವಾಗ ಅವ್ರು ಆಗ್ಬಾರ್ದು ಇನ್ನೊಂದು ಅನ್ನೋದು. ಕೊಟ್ಟಿದ್ದಾರೆ. ಇವ್ರು ಹೋಗಿ ನಾವು ವಿಭಜನೆ ಮಾಡಬೇಕು ಏನೋ ಹೇಳಿದ್ರೆ ಹೌದು, court ಹೌದು, ಹೇಳುತ್ತಂತೆ, ಹೌದು, ಹೌದು, ಈಗ ಹೌದು. ಚುನಾವಣೆ ಮಾಡಿ Yes. 2020 ಮಾಡು. ಹೌದು, ಅದನ್ನ ನಾನು ಹೇಳಿದ್ದಾರೆ, ಹೇಳೋದು ಅವ್ರು ಹೇಳಿದ್ದಾರೆ, you're right. ಆನ್ ಎ ಪಾಲಿಸಿ ಮ್ಯಾಟರ್ ಕೋರ್ಟ್ ಶುಡ್ ನಾಟ್ ಇಂಟರ್ಫಿಯರ್. ಅದು ಅವ್ರ ಸರ್ಕಾರ Yes, ಆಗಲಿ, yes, ನಮ್ಮ you are ಸರ್ಕಾರ right. ಆಗಲಿ. ಆದ್ರೆ ಅಂತ ಪರಿಸ್ಥಿತಿ ಬಂದಿದೆ ಅನ್ನೋದು ಬಂದಿದೆ. ನಿಮ್ಮ ಅಂಶ. ಬಹುಶಃ ಹಲವು ಪ್ರಶ್ನೆಗಳನ್ನ ಜಗದೀಶ್ ಕುಮಾರ್ ಎತ್ತಿರುವಂತದ್ದು. ಒಂದು ವರ್ಷದಲ್ಲಿ ಎಷ್ಟು ತನಿಖೆ ಮಾಡಿಸಿದ್ದಾರೆ, ಎಷ್ಟು ಕೇಸ್ಗಳನ್ನ ಹಾಕಿದ್ದಾರೆ, ಏನೇನ್ ಡಾಕ್ಯುಮೆಂಟ್ ಇದೆ ಆ ಕುರಿತು ಇವರಲ್ಲಿ ಅನ್ನುವಂಥ ಪ್ರಶ್ನೆಗಳನ್ನ ಎತ್ತುವ ಜೊತೆಗೆ ಕೋರ್ಟ್ ಡೈರೆಕ್ಷನ್ ಕೊಡುವಂತ ಪರಿಸ್ಥಿತಿ ಬೇಕಾ? ನಾವು ಸಂವಿಧಾನವನ್ನು ನಾವು ರಚಿಸಿಕೊಂಡಿದ್ದೇವೆ, ಆದರೆ ಪಾಲಿಸಿ ಮ್ಯಾಟರ್ನಲ್ಲಿ ಕೋರ್ಟ್ ಡೈರೆಕ್ಷನ್ ಕೊಡುವಂತ ಸ್ಥಿತಿಗೆ ರಾಜ್ಯ ಸರ್ಕಾರ ತಂದುಕೊಳ್ಬೇಕಾ ಅನ್ನುವಂಥದ್ದು ಪ್ರಶ್ನೆ. ಅದು ನಮ್ಮ ಬೆಂಗಳೂರು ನಮ್ಮ ಹಕ್ಕು ನ್ಯೂಸ್ ಅವರ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಆಗ್ಲಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಬೆಳಗಿನಿಂದ ಸುವರ್ಣ ನ್ಯೂಸ್ ಒಂದು SMS ಕ್ಯಾಂಪೇನ್ ಮಾಡಿತ್ತು. ಬೆಂಗಳೂರು ವಿಭಜನೆ ಆಗ್ಬೇಕಾ ಬೇಡವಾ, BBMP ವಿಭಜನೆಯನ್ನ ಮಾಡಬೇಕಾ ಬೇಡವಾ, BBMP ವಿಭಜನೆ ಸರಿಯಾ ತಪ್ಪಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. 73% ಮಂದಿ ವಿಭಜನೆ ತಪ್ಪು ಅನ್ನುವಂಥ ಸಂದೇಶವನ್ನು ಕಳಿಸಿದ್ರೆ 27% ಮಂದಿ ವಿಭಜನೆ ಸರಿ ಅನ್ನುವಂತಹ ಸಂದೇಶವನ್ನ ಕಳಿಸಿರುವಂಥದ್ದು. ಬಹುಶಃ ಜನಾಭಿಪ್ರಾಯ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ನಾನು ಆಗ್ಲೇ ಹೇಳಿದಾಗೆ ದೆಹಲಿಯ ಉದಾಹರಣೆ ನಮ್ಮ ಕಣ್ಣೆದುರೇ ಇದೆ. ದೆಹಲಿಯಲ್ಲೂ ಕೂಡ 3 ಭಾಗಗಳಾಗಿ ಪಾಲಿಕೆಯನ್ನು ವಿಭಜನೆ ಮಾಡಲಾಯಿತು. ಎಸ್, ಉತ್ತರ, ದಕ್ಷಿಣ ಮತ್ತು ಪೂರ್ವ ಮಹಾನಗರ ಪಾಲಿಕೆಗಳಾಗಿದ್ದವು ದೆಹಲಿಯಲ್ಲಿ. ದೆಹಲಿ ಉತ್ತರ, ದೆಹಲಿ ದಕ್ಷಿಣ ಮತ್ತು ದೆಹಲಿ ಪೂರ್ವ ಆಗಿತ್ತು. ವಿಭಜನೆಗೂ ಮುನ್ನ ಪಾಲಿಕೆಯ ಆರ್ಥಿಕ ಸ್ಥಿತಿ ಉತ್ತಮವಾಗಿತ್ತು. ಉತ್ತಮವಾಗಿದ್ದ ತೆರಿಗೆ ಸಂಗ್ರಹದಲ್ಲಿ ವಿಭಜನೆ ನಂತರ ಭಾರಿ ಕುಸಿತ ಆಯಿತು ಅನ್ನುವಂಥದ್ದು. ಪ್ರತಿ ಯೋಜನೆಗಳಿಗೂ ಕೇಂದ್ರದಿಂದ ಹಣ ಕೇಳುವಂತಹ ಪರಿಸ್ಥಿತಿ ಅನಿವಾರ್ಯವಾಯಿತು. ಆದಾಯದ ದೃಷ್ಟಿಯಲ್ಲಿ ದಕ್ಷಿಣ ದೆಹಲಿ ಪಾಲಿಕೆ ಉತ್ತಮವಾಗಿತ್ತು. ಅಲ್ಲಿ ತೆರಿಗೆ ಹೆಚ್ಚು ಸಂಗ್ರಹ ಆಗ್ತಾ ಇತ್ತು ದಕ್ಷಿಣದಲ್ಲಿ. ಆದರೆ ಆಡಳಿತ ಸೌಲಭ್ಯ ಕಲ್ಪಿಸುವಲ್ಲಿ 3 ಪಾಲಿಕೆಗಳು ವಿಫಲ ಆದವು. 1 ಪಾಲಿಕೆಗೆ ಹೆಚ್ಚು ತೆರಿಗೆ ಬಂತು. ಈಗ 3 ಪಾಲಿಕೆಗಳನ್ನು ಒಗ್ಗೂಡಿಸಿ ಅನ್ನುವಂಥ ಕೂಗು ದೆಹಲಿಯಲ್ಲಿ ಕೇಳ ಬರ್ತಾ ಇದೆ ಅನ್ನುವಂಥದ್ದು. ಪೂರ್ವ ದೆಹಲಿ ಪಾಲಿಕೆ ವಾರ್ಷಿಕ 500 ಕೋಟಿ ರೂಪಾಯಿ ನಷ್ಟದಲ್ಲಿದೆ. ಪಾಲಿಕೆ ನಷ್ಟ ಭರಿಸಲು ಲಾಭದಲ್ಲಿರುವ ಪಾಲಿಕೆ ಸಿದ್ಧ ಇಲ್ಲ. ಇನ್ನೊಂದು ಪಾಲಿಕೆ ಈ ಕಡೆ ಹಣವನ್ನು ಟ್ರಾನ್ಸ್ಫರ್ ಯಾವ ಕಾರಣಕ್ಕೂ ಮಾಡಲ್ಲ. ಯಾಕೆ ಮಾಡ್ತಾರೆ ಅವರು? ದೆಹಲಿ ಬೆಂಗಳೂರಿನಂತೆಯೇ ರಾಜಕೀಯ ಕಾರಣಕ್ಕೆ ವಿಭಜನೆ ಆಗಿತ್ತು ಅನ್ನೋದು ಕೂಡ ಇಲ್ಲಿ ಗಮನಾರ್ಹ. ಪಾಲಿಕೆ ವಿಭಜಿಸುವಾಗ ಅವುಗಳ ಆರ್ಥಿಕ ಮೂಲವನ್ನ ನೋಡಿರಲಿಲ್ಲ. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ತೆರಿಗೆ ಸಂಗ್ರಹ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಮಾಡಿ ವಿಭಜನೆ ಮಾಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನುವಂಥದ್ದು. ಎಸ್, ಇದೇ ಕಾರಣಕ್ಕಾಗಿ ನಾವು ಬೆಂಗಳೂರಿನಲ್ಲೂ ಕೂಡ ವಿಭಜನೆ ಮಾಡೋದಾದರೂ ಕೂಡ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡಿ ವೈಜ್ಞಾನಿಕವಾಗಿ ಮಾಡಿ. ದೆಹಲಿಯಾಗ ಆಗೋದು ಬೇಡ ಹ್ಯಾರಿಸ್ ಅವರೇ. ದೆಹಲಿಯಲ್ಲಿ ಒಂದ್ ಕಡೆ ತೆರಿಗೆ ಸಂಗ್ರಹ ಹೆಚ್ಚಾಗ್ತಾ ಇತ್ತು, 2 ಕಡೆ ಕಡಿಮೆ ಆಗ್ತಾ ಇತ್ತು. ವೀರೇಂದ್ರ ಅವರೇ, ಖಂಡಿತವಾಗಿ ನೀವು ಹೇಳ್ತಾ ಇರುವಂಥದ್ದನ್ನ ನಾವು ಈ ಸಲಹೆಗಳನ್ನ ತಗೊಂಡು ದೆಹಲಿಯಲ್ಲಿ ಏನು ತಪ್ಪಾಗಿದೆ ಅನ್ನೋದನ್ನ ನೋಡಿಕೊಂಡು ಅದನ್ನ ಸರಿಪಡಿಸುವಂತ ರೀತಿಯಲ್ಲೇ ನಾವು ಮಾಡೋಣ. ಇಲ್ಲಿ ಸಮಯ ಇದೆ ಅಲ್ಲ. ಈಗ ನಾವೀಗ ಫಸ್ಟ್ ಬಿಲ್ ಪಾಸ್ ಮಾಡ್ತೀವಿ, ಇನ್ನು ಬೈಫರ್ಕೇಶನ್ ಎಲ್ಲಿಂದ ಎಲ್ಲಿ ಅನ್ನೋದೇನು ನಾವು ಮಾಡಿಲ್ಲ. ಅದನ್ನ ನೋಡಿ ನಾವು ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಈಗ ಸಿ, ದರ್ ಇಸ್ ಟೈಮ್ ಫಾರ್ ದಟ್. ವಿ ಕ್ಯಾನ್ ಡೂ ದಟ್. ದರ್ ಇಸ್ ಅಬ್ಸಲ್ಯೂಟ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ನೀವು. ನಿಮ್ಮವರೇ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ 6 ತಿಂಗಳಲ್ಲಿ ಎಲೆಕ್ಷನ್ ಮಾಡ್ತೀವಿ ನಾವು, 6 ತಿಂಗಳಲ್ಲಿ ವಿಭಜನೆ ಮಾಡಿ. ಆಯ್ತು, 6 ಏನಾಯ್ತು? ತಿಂಗಳಲ್ಲಿ ಇವೆಲ್ಲ ಸಾಧ್ಯವಾ? 2 ತಿಂಗಳು ಕೂತ್ಕೊಂಡು ಬೆಂಗಳೂರು ಇಡೀ ಜಿಯೋಗ್ರಫಿ ನಮ್ಮ ಕೈಯಲ್ಲಿದೆಪ್ಪ. ಎಲ್ಲಿ ಯಾವ್ಯಾವ ವಾರ್ಡಲ್ಲಿ ಎಷ್ಟು ರೆವೆನ್ಯೂ ಕಲೆಕ್ಷನ್ ಆಗುತ್ತೆ, ಎಷ್ಟು ಡಿಮ್ಯಾಂಡು, ಎಷ್ಟು ಕಲೆಕ್ಟೆಡ್, ನಮ್ಮ ಹತ್ರ ಲಿಸ್ಟ್ ಪಟ್ಟಿ ರೆಡಿ ಇದೆ. ಜಸ್ಟ್ ಹ್ಯಾವ್ ಟು ಬೈಫರ್ಕೇಟ್ ಇಟ್ ಥ್ರೂ ದಟ್. ರೆವಿನ್ಯೂ ಒಂದೇ ಪ್ರಶ್ನೆ ಅಲ್ಲ ಹ್ಯಾರಿಸ್ ಅವರೇ. ನೀವು ಹೇಳಿದ್ರಿ ದುಡ್ಡು ಅದೊಂದು ಉದಾಹರಣೆ, ಅದೊಂದೇ ಅಲ್ಲ. ಆಮೇಲೆ ಒಂದೇ ನಿಮಿಷ, ದೆಹಲಿ ಎಷ್ಟು ಡೆವಲಪ್ ಆಗಿದೆ ಅನ್ನೋದು ನೀವು ನೋಡಿದ್ದೀರಾ? ಇದು ಈಗ ಏನು ಹೇಳ್ತಾ ಇದ್ದೀರಾ ನೀವು, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಅಲ್ಲ, ನೀವು ಹೇಳೋದು ಇರ್ಬೋದು. ಆದ್ರೆ ದೆಹಲಿ ಕಳೆದ 15 ವರ್ಷದಲ್ಲಿ ಈ 3 ಮುನ್ಸಿಪಾಲಿಟಿ ಆಗಿ ನಿಜವಾಗ್ಲೂ ಡೆಲ್ಲಿಯಲ್ಲಿ ಬಹಳಷ್ಟು ಗ್ರೋತ್ ಆಗಿದೆ. ಆಮೇಲೆ ಕೇಂದ್ರ ಸರ್ಕಾರದಿಂದ ದುಡ್ಡು ಕೇಳ್ತಾರೆ. ಈಗ ನಾವು BBMP ರಾಜ್ಯ ಸರ್ಕಾರದಿಂದ ಕೇಳ್ತಾರೆ ಅಂದ್ರೆ ತಪ್ಪಲ್ಲ. ಅದು ನಾವು ಅಲ್ಲಿ ಕೇಳಿದ್ರೆ ಇನ್ಯಾರನ್ನು ಕೇಳಕ್ಕಾಗುತ್ತೆ? ಸಿ, ದಟ್ ಈಸ್ ನಾಟ್ ದಿ ನೆಗೆಟಿವ್ ಸೈಡ್. ಕೇಂದ್ರ ಸರ್ಕಾರ ಈಗ ದೆಹಲಿನ ಮ್ಯಾಕ್ಸಿಮಮ್ ಡೆಲ್ಲಿ ಗವರ್ಮೆಂಟ್ ಎಲ್ಲರೂ ಉಪಯೋಗಿಸ್ಕೊಳ್ಳಲ್ವಾ? ಈಗ ದಟ್ ಈಸ್ ನಾಟ್ ಅನ್ ಇಶ್ಯೂ. ಡೆವಲಪ್ಮೆಂಟ್ ಹ್ಯಾಸ್ ಟು ಹ್ಯಾಪನ್.
ಫೆಸಿಲಿಟಿ ಸಿಗಬೇಕು, ಜನರಿಗೆ ಕುಡಿಯೋ ನೀರು ಸಿಗಬೇಕು, ರಸ್ತೆ ಸಿಗಬೇಕು, ಸ್ಟ್ರೀಟ್ ಲೈಟ್ಸ್ ಇರಬೇಕು, ಈ ಬೇಸಿಕ್ ಫುಟ್ಪಾತ್ ಇರಬೇಕು ನಡೆಯೋಕ್ಕೆ. ಈಗ ಮೆಟ್ರೋ ಬರ್ತಾ ಇದೆ, ಮೆಟ್ರೋ ಸಿಗಬೇಕು, ಕಮ್ಯೂಟ್ ಆಗಲಿಕ್ಕೆ, ಜನ ಓಡಾಡಲಿಕ್ಕೆ, ಜೀವನ ಮಾಡಲಿಕ್ಕೆ ಒಳ್ಳೆ ನಗರ ಆಗಬೇಕು. ಇದು ಮುಖ್ಯ. ತಯಾರಿ ಸಾಕ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಜಗದೀಶ್ ಕುಮಾರ್ ಅವರೇ. ಸಾಕ ಈ ತಯಾರಿ ಸಾಧ್ಯವಾ? ಇವು ಹೇಳ್ತಿರುವಂತ ಅಂಶಗಳು ನೋಡಿದ್ರೆ ನಾನೊಂದು ಮಾತು ಮತ್ತೊಂದು ದೆಹಲಿ ಆಗೋಗುತ್ತೆ ಕರ್ನಾಟಕ ಅನ್ನೋದು, ಬೆಂಗಳೂರು ಅನ್ನೋದು ಆತಂಕ. ನಾವು ಇದನ್ನ ಮಾಡಬೇಕು ಅನ್ನೋದು ನಮ್ಮ ಪ್ರಯತ್ನ. ನೀವು ಸಹಕರಿಸಿ, ವಿರೋಧ ಪಕ್ಷ ಸಹಕಾರ ಮಾಡಿ, ಮೀಡಿಯಾ ನಮ್ ಜೊತೆ ಸಹಕಾರ ಮಾಡಿ, ನಾವು ಇದನ್ನ ಮಾಡ್ತೀವಿ. ಇದ್ರ ಬಗ್ಗೆ ಸಂಶಯ ಬೇಡ. ಕಳೆದ 6 ತಿಂಗಳಲ್ಲಿ ನಾನು ಹೇಳೋದು, ನೀವು ವಿರೋಧ ಪಕ್ಷಗಳನ್ನ ಯಾವುದೇ ರೀತಿಯ ವಿಶ್ವಾಸಕ್ಕೆ ತಗೊಳ್ಳದೆ ನಮ್ಮ ಜೊತೆ ಸಹಕರಿಸಿ ಅಂದರೆ, ಅದು ಮಿಸ್ನಾಮರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ನಮ್ಮ ಡೆಮಾಕ್ರೆಟಿಕ್ ಸೆಟಪ್ ಅಲ್ಲೇ ಮೊದಲಿಂದ ಒಂದು ಪ್ರಾಬ್ಲಮ್ ಏನಿದೆ ಅಂದ್ರೆ, ಆಡಳಿತ ಪಕ್ಷ ವಿರೋಧ ಪಕ್ಷ ಅನ್ನೋಂಥ ಸಿನಾನು ಇದೆಯಲ್ಲ, ಅದೇ ತಪ್ಪು. ಅವರು ಆಡಳಿತ ನಡೆಸ್ಬೋದು, ಸರ್ಕಾರ, ಇತರೆ ಪಕ್ಷಗಳು ಅಂತ ಒಂದು. ಎರಡನೇದು, ಆ BS ಪಾಟೀಲ್ ಇಂಟ್ರಿಮ್ ರಿಪೋರ್ಟ್ ಅಲ್ಲಿ ಇವರು ಮೊನ್ನೆ ಪಂಚಾಯತ್ ರಾಜ್ ತಿದ್ದುಪಡಿ ತಂದ್ರು. ಅದ್ರಲ್ಲಿ ಏನ್ ಹೇಳಿದ್ರು? ಅದೇ ಕಡ್ಡಾಯ ಮತದಾನದೊಂದು ಅದ್ರ ಜೊತೆ 5 ವರ್ಷ ಒಬ್ರು ಇರಬೇಕು, ಹಂಗೂ ತೆಗಿಬೇಕು ಅಂದ್ರೆ ಕನಿಷ್ಠ 2.5 ವರ್ಷ ಆಗ್ಬೇಕು. ಯಾಕೆ? ಒಂದು ಕಂಟಿನ್ಯೂಟಿ ಇರಬೇಕು, ಒಬ್ಬರ ನೇತೃತ್ವದಲ್ಲಿ ಆ ವಿಲೇಜ್ ಪಂಚಾಯತ್ ಅಂದ್ರೆ ಜಿಲ್ಲಾ ಪಂಚಾಯತಿ ಅಥವಾ ಇದು ಗ್ರಾಮ ಪಂಚಾಯತಿ ಇರಬೇಕು ಅಂತ. ಕರೆಕ್ಟ್. ಇಲ್ಲಿ ಅದಾಗಲೇ ಕೊಟ್ಟಿಯಾರವರು, ಇವರು ಅದನ್ನ ಈ ಬಿಲ್ಲಲ್ಲಿ ಅಳವಡಿಸ್ಕೊಂಡಿಲ್ಲ. ಈಗ ಲೋಪಗಳು ಬಹಳಷ್ಟಿದೆ ನೋಡಿ, ಕಣ್ಣಿದ್ರೆ ಕಾಣಿಸ್ತಾ ಇರೋದು. ಇನ್ನೊಂದು ಆಯ್ತು, ನೀವು ಜಗದೀಶ್ ಅವರೇ ನೋಡಿ, ಇದು ಒಂದು ಬಿಲ್ಲು. ನಾವು ಇದರಲ್ಲಿ ಸಂಪೂರ್ಣವಾದಂತ ಮಾಹಿತಿಗಳನ್ನ ಈ ಬಿಲ್ಲಲ್ಲಿ ಕೊಟ್ಟಿಲ್ಲ. ಬೃಹತ್ ಮಹಾನಗರ ಪಾಲಿಕೆಯನ್ನ ತೆಗೆದು ಮಹಾನಗರ ಪಾಲಿಕೆ ಅಂತ ಮಾತ್ರ ಮಾಡ್ತೀವಿ, ಅಂದ್ರೆ ಸಿಟಿ ಕಾರ್ಪೊರೇಷನ್ ಅಂತ ಮಾಡ್ತೀವಿ. ಸಿಟಿ ಕಾರ್ಪೊರೇಷನ್ ಆಫ್ ಬ್ಯಾಂಗ್ಳೂರ್ ಸಿಟಿ ಅಂತ ಏನೋ ಮಾಡ್ತೀವಿ. ಕಾನೂನನ್ನ ರೂಪಿಸುವಾಗ ಇದೆಲ್ಲ ಲೋಪಗಳನ್ನು ಸರಿಪಡಿಸ್ತೀವಿ ಅನ್ನೋ ಮಾತು ನೀವು ಹೇಳ್ತಿದ್ದೀರಿ. ನನ್ನ ಮೂಲ ಪ್ರಶ್ನೆ ಇದ್ದಿದ್ದಕ್ಕೆ ನಾನು ಮತ್ತೊಮ್ಮೆ ಬರ್ತೇನೆ ಹರೀಶ್ ಅವರೇ. ಜನರ ಹಕ್ಕು ಚುನಾವಣೆ, ಮತದಾನ ಮಾಡೋದು 5 ವರ್ಷಕ್ಕೊಂದ್ಸತಿ, ಜನರ ಹಕ್ಕು, ಅದನ್ನೇ ಕಿತ್ಕೋತಾ ಇದ್ರಿ ನೀವು. 2 ವರ್ಷದಿಂದ ಜನ 5 ವರ್ಷಕ್ಕೆ ಒಂದ್ಸರಿ ಓಟ್ ಹಾಕಕ್ಕೆ ಇಷ್ಟಪಡೋದು, ಅವಾಗ ವೋಟ್ ಹಾಕ್ಸ್ಬಾರ್ದು. ಈಗ ಇದನ್ನ ಮಾಡಿ ಒಂದು 6 ತಿಂಗಳಲ್ಲಿ ವೋಟ್ ಹಾಕ್ಸೋಣ. ನೋಡಿ, ನಾವು ನಿಮ್ಮ PR ರಮೇಶ್ ಅವರೇ ತಂದಿದ್ದು ಲಾಸ್ಟ್ 2012 ಜಗದೀಶ್ ಕುಮಾರ್ ಅವರು ಅವಾಗ ಮಾಡಿಲ್ಲ ಅಂತ ಹೇಳಿ ನಾವು ತಂದಿದ್ದು. ಒಂದು ಈಗ ನಾವು ಇದನ್ನ ಒಂದು ಟೈಮ್ ಫ್ರೇಮ್ ಅಲ್ಲಿ ರೆಡಿ ಮಾಡಿ ಎಲೆಕ್ಷನ್ ಮಾಡ್ತೀವಿ. ಇನ್ನೊಂದು, ನಾವು ಕೂಡ ಎಲೆಕ್ಷನ್ ತಯಾರಿ ಮಾಡಿನೇ ನಾವು ರಿಸರ್ವೇಶನ್ ಪಟ್ಟಿಯನ್ನ ಕೂಡ ನಾವು ಕೊಟ್ಟಿದ್ದೀವಿ. ವಿ ಹ್ಯಾವ್ ನಾಟ್ ಕೆಪ್ಟ್ ಅವೇ ಫ್ರಮ್ ದಟ್. ಎಲೆಕ್ಷನ್ ಮಾಡಬಾರ್ದು ಅಂತ ನಾವೇನು ದೂರ ನಿಂತಿಲ್ಲ. ರಿಸರ್ವೇಶನ್ ಪಟ್ಟಿ ಕೂಡ ನಮ್ಮ ಈಗ ಮಂತ್ರಿ ಅವರು ಎಲ್ಲ ರೆಡಿ ಮಾಡಿ ವಿ ಹ್ಯಾವ್ ಸಬ್ಮಿಟೆಡ್ ಆಲ್ರೆಡಿ ಟು ದ ಎಲೆಕ್ಷನ್ ಕಮಿಷನ್ wherever it has to be submitted. ಆದ್ರೆ ವಿಭಜನೆ ಪ್ರಕ್ರಿಯೆ ಆರಂಭ ಬೇಗ ಆಗಬೇಕಾಗಿತ್ತು. ಒಂದು ನಿಮಿಷ, ಓಕೆ, ಒಂದು ನಿಮಿಷ ವೀರೇಂದ್ರ ಅವರೇ, ಮಾಡಬಹುದಿತ್ತು. ಬಟ್ ಇಲ್ಲಿ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಈ ರಿಸೋರ್ಸ್ ಬೇಸ್ಡ್ ಅಂತ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೇಳಿ ಆ ಪೋರ್ಷನ್ ಒಂದ್ ಸ್ವಲ್ಪ ಕಿತ್ತಿ ಈ ಕಡೆ ಹಾಕೋದು ಹಂಗಾಗಲ್ಲ. ಎಕ್ಸಾಕ್ಟ್ಲಿ. ಆಲ್ವೇಸ್ ವೆದರ್ ಇಟ್ ಈಸ್ ಎ ಸ್ಟೇಟ್ ಆರ್ ಎ ಮುನಿಸಿಪಾಲಿಟಿ, it all depends on first geographical locations. You're right. ಅದಕ್ಕೆ ಹೇಳ್ತೇನೆ, BS ಪಾಟೀಲ್ ಕಮಿಟಿ ಫಸ್ಟ್ ಇಂಟರ್ವ್ಯೂ ರಿಪೋರ್ಟ್ ಅಲ್ಲಿ 12 ಭಾಗ ಮಾಡಿ ಅಂತ ಕೊಟ್ಟಿದ್ದಾರೆ. ಅವರು 12 ಹೇಳಿ ಏನು ಹೇಳಿ, 12 ಭಾಗ ಅಶೋಕ್ ಅವರು ಹೇಳಿದ್ರು, ನೀವು ಮಾಡಿ ಲಂಡನ್ ತರ ಅಂತ ಹೇಳಿದ್ರು ಅಶೋಕ್ ಅವರು. 8 ಅಂತ ಹೇಳಿದ್ದಾರೆ ನೋಡಿ. ಲಂಡನ್ ಅನ್ನೋದಕ್ಕೆ ವಾಟ್ ಐ ವುಡ್ ಲೈಕ್ ರಿಪೋರ್ಟ್, ಲಂಡನ್ ಅನ್ನೋದಕ್ಕೆ ನಮ್ಮ ನೀವು ತರಾತುರಿಯಲ್ಲಿ ಈಗ ಇವತ್ತು ಕಾಯ್ದೆ ಮಾಡ್ಕೊಂಡಿದ್ದೀರಿ, ನಗರ ಪಾಲಿಕೆ ಅಂತ ಮಾಡ್ಬಿಟ್ರಿ BBMP ಇದ್ದಿದ್ದನ್ನ. ನಾಳೆ ವಿಭಜನೆ ಮಾಡುವಾಗ ತಪ್ಪುಗಳಿಂದಾಗಿ ನಾಳೆ ನಮ್ಮ ಭವಿಷ್ಯ, ನಮ್ಮ ಮುಂದಿನ ಪೀಳಿಗೆ, ನಾವು ಎಲ್ಲರೂ ಕೂಡ ಪಶ್ಚಾತ್ತಾಪ ಪಡುವಾಗ ಆಗ್ಬಾರ್ದು. ಖಂಡಿತವಾಗಿ ನಾವು ಇದನ್ನ ಸರಿಯಾಗಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದಲ್ಲ, ಮಾಡೇ ಮಾಡ್ತೀವಿ ಅನ್ನೋದು ನಮಗೆ. ಪ್ರಯತ್ನ ಮಾಡ್ತೀವಿ ಅನ್ನೋ ಆಶ್ವಾಸನೆ ತಗೊಂಡು ಏನ್ ಮಾಡೋಣ ಹೇಳಿ. ಈಗ ಒಂದು ನಿಮಿಷ, ಈಗ ಪ್ರಯತ್ನ ಆದ್ಮೇಲೆ ಮಾಡಿದೀವಿ ಅಂತ ಹೇಳ್ಬೇಕು. ಈಗ ನಾವು ಮಾಡೇ ಮಾಡ್ತೀವಿ ಅನ್ನೋದನ್ನೇ ನಾನು ಹಾಗೆ ಹೇಳ್ತಾ ಇರುವಂತದ್ದು. ಇದರಲ್ಲಿ ಇನ್ನೊಂದೇನಲ್ಲ, ಪ್ರಯತ್ನ ಅಂದ್ರೆ ಏನಾದ್ರು ಗೊತ್ತಾ, ಈಗ ಸರ್ವಜ್ಞರೊಂದು ಮಾತಿದೆ, ಸರ್ವಜ್ಞರ ವಚನ ಒಂದಿದೆ, ಆಡದೆ ಮಾಡುವವ ರೂಢಿಯೊಳಗೆ ಉತ್ತಮ, ಆಡಿ ಮಾಡುವವ ಮಧ್ಯಮ, ಆಡಿಯೂ ಮಾಡದವ ಬಲುವದಮ ಅಂತೇಳಿ. ನೀವು ಹೇಳದೆ ಪ್ರಯತ್ನ ಅಂತ ಹೇಳ್ಬಿಟ್ಟು ನಾಳೆ ಮಾಡ್ಲಿಲ್ಲ ಅಂದ್ರೆ ಬಲುವದಮ ಆಗ್ಬಿಡ್ತೀರಿ ಸರ್ವಜ್ಞರ ವಚನ ಪ್ರಕಾರ. ಖಂಡಿತವಾಗಿ ಮಾಡ್ತೀವಿ. ಜೊತೆಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ, ಮೇಯರ್ನ ಡೈರೆಕ್ಟ್ ಎಲೆಕ್ಷನ್ ಮಾಡಬೇಕು.
5 years ಒಬ್ಬ ವ್ಯಕ್ತಿಗೆ ಸಿಗಬೇಕು. ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಇರ್ಬೋದು. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ನನ್ನ ಪಾರ್ಟಿ ಒಪಿನಿಯನ್ ನಾನು ಹೇಳ್ತಾ ಇಲ್ಲ ಇಲ್ಲಿ. ಪರ್ಸನಲಿ ಒಂದು, ಎರಡನೇದು ಆಮೇಲೆ ಅಲ್ಲ, ಒಂದ್ ನಿಮಿಷ ಜಗದೀಶ್ ಅವರು, ಇನ್ನೊಂದೇನ್ ಸಮಸ್ಯೆ ಇದೆ ಅಂದ್ರೆ ಈ ರಿಸರ್ವೇಶನ್ ಲಿಸ್ಟ್ ಹೇಗಿದೆ ಗೊತ್ತಾ, ಒಂದು ಟರ್ಮ್ ಆದ್ಮೇಲೆ ಕ್ಯಾಟಗರಿ ಚೇಂಜ್ ಮಾಡಬೇಕು ಅಂತ, ಅದು ಸರಿಯಲ್ಲ ಯಾವುದೇ ಕಾರಣಕ್ಕೂ. ಅದು ಅಟ್ಲೀಸ್ಟ್ ಒಂದು 3 ಟರ್ಮ್ಸ್ ಆದ್ರೂ ಇರಬೇಕು. ಇಲ್ಲ ಅಂದ್ರೆ ಒಂದ್ಸರಿ ಗೆದ್ದವನ್ ಯಾಕೆ ಕೆಲಸ ಮಾಡಬೇಕು, ನೆಕ್ಸ್ಟ್ ಒಂದು ಇದು ಸಿಗದೇ ಇಲ್ವಲ್ಲ ಅಲ್ಲಿ. ಸೊ ರಿಸರ್ವೇಶನ್ ಅಂಡ್ ಮೇಯರ್ ಡೈರೆಕ್ಟ್ ಆದ್ರೆ ಒಂದ್ ಸ್ವಲ್ಪ ಅಲ್ಲಿ ಒಂದು ಡಿಫರೆನ್ಸ್ ಇರುತ್ತೆ. ಎಲ್ಲ ಲೋಪ ಹೇಳ್ತಾ ಇದ್ದೀರಿ, ಅದನ್ನೆಲ್ಲ ಸರಿಪಡಿಸಿ ಹಾರಿಸ್ ಅವರೇ. ಅಲ್ಲಲ್ಲ, ಯಾಕೆ ಗೊತ್ತಾ, ನಾವು ಏನೇ ಈಗ ಇವ್ರು ಹೇಳ್ತಿದ್ರು ಬೆಳಗ್ಗೆ ವಿಧಾನಸಭೆಯಲ್ಲೇ ಜಗದೀಶ್ ಕುಮಾರ್ ಅವರು ಹೇಳಿದ್ರು, ಯಾರು ಏನೇ ವಿರೋಧ ಮಾಡಿದ್ರು ಇವತ್ತು ನಂಬರ್ಸ್ ನಿಮ್ಮ ಹತ್ರ ಇದೆ, ಮೆಂಬರ್ಸ್ ಎಲ್ಲ ನಂಬರ್ಸ್ ಬಹಳ ಮುಖ್ಯ ಅನ್ನೋ ಹಾಗೆ ನಂಬರ್ಸ್ ಇದೆ, ಮಾಡ್ಕೋತೀರಿ. ಕಳೆದ 5 ವರ್ಷ ಅವರು ಅದನ್ನೇ ಮಾಡಿರೋದು, ಈಗ ಪಾಸ್ ಮಾಡ್ಕೊಂಡಿದ್ದೀರಿ, ಮಾಡೇ ಮಾಡ್ತೀರಿ. ವಿಭಜನೆ ಸರಿಯಾಗಿ ಮಾಡಿ, ಜನರಿಗೆ ತೊಂದರೆ ಆಗಲಿ, ಆ ಮಾತನ್ನ ಹೇಳ್ತಾ ಇವತ್ತಿನ ಚರ್ಚೆನ ಮುಗಿಸ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲ ಖಂಡಿತವಾಗಿ ಇದನ್ನ ಮಾಡೋ ಜವಾಬ್ದಾರಿ ನಂದು ಕೂಡ ಇದೆ, ಜಗದೀಶ್ ಅವ್ರದ್ದಿದೆ. ನಾವು ಮುಖ್ಯಮಂತ್ರಿಗೆ ಹೇಳ್ತೀವಿ, ವಿರೋಧ ಪಕ್ಷದ ಎಲ್ಲಾ ಶಾಸಕರನ್ನ ಕರೆದು ಒಂದು ಚರ್ಚೆ ಮಾಡಿ ಮಾಡೋಣ ಅಂತ ನೋಡ್ತೇವೆ. ನಾವು ಕೂಡ ಕಾದು ನೋಡ್ತೇವೆ. ಬಹುಶಃ ಮತ್ತೆ ಆ ಸಂದರ್ಭದಲ್ಲಿ ನಿಮ್ಮನ್ನ ಕರೆಸಿ ನಾನು ನಿಮ್ ಜೊತೆ ಚರ್ಚೆಯನ್ನು ನಡೆಸ್ತೇನೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಚರ್ಚೆಯಲ್ಲಿ ಭಾಗವಹಿಸಿದಂತ ಇಬ್ಬರಿಗೂ ಕೂಡ ನಾವು ಏನ್ ಬೇಕಿದ್ರೆ ಮಾಡ್ಲಿಕ್ಕೆ ಲಡ್ಸಿ ಚರ್ಚೆಯಲ್ಲಿ ಭಾಗವಹಿಸಿದಂತ ಇಬ್ಬರಿಗೂ ಕೂಡ, ಜಗದೀಶ್ ಕುಮಾರ್ ಹಾಗೂ ಎನ್ ಎ ಹಾರಿಸ್ ಇಬ್ಬರಿಗೂ ಕೂಡ ಧನ್ಯವಾದ. ಹಾರಿಸ್ ಅವರಿಗೆ ಅದೇ ಮಾತನ್ನ ಹೇಳ್ತಾ ಇದ್ದೇನೆ, ಆಡಿಯೂ ಮಾಡದವ ಬಲು ಅದಮ ಅನ್ನುವಂಥ ಸರ್ವಜ್ಞರ ವಚನ ಏನಿದೆ, ಆ ರೀತಿ ಆಗಬೇಡಿ. ಏನೋ ಈಗ ಪಾಸ್ ಮಾಡ್ಕೊಂಡಿದ್ದೀರಿ ವಿಧೇಯಕವನ್ನು, ಅದನ್ನು ಇಂಪ್ಲಿಮೆಂಟ್ ಮಾಡಿ, ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ, ಆ ಮಾತನ್ನಷ್ಟೇ ಹೇಳ್ಬೋದು. ಬಹುಶಃ ಮುಂದಿನ ದಿನಗಳಲ್ಲಿ ಕಾಲ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ. ಇದು ಇವತ್ತಿನ ನ್ಯೂಸ್ ಅವರ್ನ ವಿಶೇಷ. ನಾಳೆ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.